Hello everyone, welcome to our YouTube channel Science Patashala. ಡಿಯರ್ ಸಿಟಿಇಟಿ 2026 ಆಸ್ಪಿರೆಂಟ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಇವತ್ತಿನ ಸೆಷನ್ನಲ್ಲಿ ನಾವು ಫುಡ್ ಸೋರ್ಸಸ್, ಕಾಂಪೊನೆಂಟ್ಸ್ ಅಂಡ್ ಕ್ಲೀನಿಂಗ್ ಟಾಪಿಕ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ PYQs ಸಾಲ್ವ್ ಮಾಡ್ತೀವಿ. ಇದು ಈ ಟಾಪಿಕ್ನ ಥರ್ಡ್ ಅಂಡ್ ಫೈನಲ್ ಪಾರ್ಟ್. ಸಿಟಿಇಟಿ ಪೇಪರ್ 2 ನಲ್ಲಿ ರಿಪೀಟೆಡ್ಲಿ ಕೇಳೋ PYQs, ಕ್ವಶನ್ ಪ್ಯಾಟರ್ನ್ ಮತ್ತು ಸ್ಮಾರ್ಟ್ ಎಲಿಮಿನೇಷನ್ ಅಪ್ರೋಚ್ ಆಲ್ ಇನ್ ಒನ್ ಫೋಕಸ್ ಸೆಷನ್. ಬಿಫೋರ್ ವಿ ಬಿಗಿನ್, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ಸಿಟಿಇಟಿ ಸೈನ್ಸ್ ಬೂಸ್ಟರ್ಸ್. ಸ್ಟೇ ಅಲರ್ಟ್, PYQs ಮಾಸ್ಟರ್ ಮಾಡಿದರೆ ಸಿಟಿಇಟಿ ಕ್ವಶನ್ಸ್ ಈಸಿ ಆಗುತ್ತದೆ. ಲೆಟ್ಸ್ ಸಾಲ್ವ್ ಸ್ಮಾರ್ಟ್ ಅಂಡ್ ಫಿನಿಶ್ ದಿಸ್ ಟಾಪಿಕ್ ಸ್ಟ್ರಾಂಗ್. Let us start today's session. The first question, consider the following edible plants. ಈ ಪ್ರಶ್ನೆ ಸಿಟಿಇಟಿ ಫೆಬ್ರವರಿ 2015 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಎ ಬನಾನಾ ಅಂತ ಕೊಟ್ಟಿದ್ದಾರೆ, ಬಿ ಬ್ರಿಂಜಾಲ್, ಸಿ ಲೇಡೀಸ್ ಫಿಂಗರ್, ಡಿ ಪಂಪ್ಕಿನ್. ಸೊ ಸೆಲೆಕ್ಟ್ ಫ್ರಮ್ ದಿಸ್ ಅ ಪೇರ್ ಆಫ್ ಪ್ಲಾಂಟ್ಸ್ ವಿಚ್ ಹ್ಯಾಸ್ 2 or more than 2 edible parts. ಸೊ ಇಲ್ಲಿ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ ಎ ಅಂಡ್ ಸಿ, ಆಪ್ಷನ್ ಬಿ ಸಿ ಅಂಡ್ ಡಿ, ಆಪ್ಷನ್ ಸಿ ಎ ಅಂಡ್ ಡಿ, ಆಪ್ಷನ್ ಡಿ ಎ ಅಂಡ್ ಬಿ. So banana and pumpkin plants have 2 or more edible parts. So banana plant ನಲ್ಲಿ ಫ್ರೂಟ್ ಫ್ಲವರ್, ಬಾಳೆ ಹೂವು ಅಂಡ್ ಸ್ಟೆಮ್, ಬಾಳೆದಿಂಡು ಎಡಿಬಲ್ ಆಗಿವೆ. ಸೊ ಪಂಪ್ಕಿನ್ ನಲ್ಲಿ ಫ್ರೂಟ್, ಫ್ಲವರ್ ಅಂಡ್ ಸೀಡ್ಸ್ ತಿನ್ನಬಹುದು. ಸೊ ಮಲ್ಟಿಪಲ್ ಎಡಿಬಲ್ ಪಾರ್ಟ್ಸ್ ಇದೆ. ಆದ್ದರಿಂದ ಬನಾನಾ ಮತ್ತು ಪಂಪ್ಕಿನ್ ಕರೆಕ್ಟ್ ಪೇರ್ ಆಗುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಇಸ್ ಎ ಅಂಡ್ ಡಿ. So why other options are wrong here? Option A and C wrong. So ladies finger ನಲ್ಲಿ only fruit edible, multiple edible parts ಇಲ್ಲ. So option B, C and D, that is wrong. So pumpkin has many edible parts, ಆದರೆ ladies finger single edible part ಮಾತ್ರ. So option D, A and B wrong. So brinjal ನಲ್ಲಿ fruit ಮಾತ್ರ edible, banana alone has many parts. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಇಸ್ ಎ ಅಂಡ್ ಡಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ರೀಮಾ ಟೆಲ್ಸ್ ಹರ್ ಫ್ರೆಂಡ್ ದಟ್ ಲೇಡಿ ಫಿಂಗರ್ ಇಸ್ ಅ ಫ್ರೂಟ್. ಹರ್ ಫ್ರೆಂಡ್ ಶಹನಾ disagrees with her. Which one of the following statements is true? So this question was asked in CTET September 2015. So options ಈ ರೀತಿ ಇದೆ. ಆಪ್ಷನ್ ಎ, ಲೇಡಿ ಫಿಂಗರ್ is eaten in cooked form, hence it is a vegetable. So option B, ladyfinger has seeds, thus it is a fruit. So option C, ladyfinger has seeds, thus it is a vegetable. Option D, ladyfinger is a vegetable, hence it cannot be a fruit. So ladyfinger ಅಂದರೆ ಬೆಂಡೆಕಾಯಿ, okra, contains seeds inside and botanically seeds ಇದ್ದರೆ fruit ಅಂತ ಕ್ಲಾಸಿಫೈ ಮಾಡ್ತಾರೆ. Though we use it as a vegetable in cooking, so science point of view ನಲ್ಲಿ ladyfinger it is a fruit. So cooking method decide ಮಾಡುವುದಿಲ್ಲ. So classification, that is seed presence decide ಮಾಡುತ್ತದೆ. ಆದ್ದರಿಂದ ರೀಮಾ ಸ್ಟೇಟ್ಮೆಂಟ್ is scientifically correct. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಇಸ್ ಲೇಡಿ ಫಿಂಗರ್ ಹ್ಯಾಸ್ ಸೀಡ್ಸ್, thus it is a fruit. So why other options are wrong here? Option A, that is wrong. ಸೊ ಕುಕ್ ಮಾಡ್ತಾರೆ ಅಂತ ವೆಜಿಟೇಬಲ್ ಆಗಲ್ಲ. ಕ್ಲಾಸಿಫಿಕೇಶನ್ ಕುಕಿಂಗ್ ಮೇಲೆ ಡಿಪೆಂಡ್ ಆಗುವುದಿಲ್ಲ. ಸೊ ಆಪ್ಷನ್ ಸಿ ರಾಂಗ್. ಸೊ ಸೀಡ್ಸ್ ಇದ್ದರೆ ಫ್ರೂಟ್ ಆಗಬೇಕು. ಓಕೆ, ಸೊ ವೆಜಿಟೇಬಲ್ ಅಲ್ಲ. ಸೊ ಆಪ್ಷನ್ ಡಿ ರಾಂಗ್. ಸೊ ವೆಜಿಟೇಬಲ್ ಅಂಡ್ ಫ್ರೂಟ್ ಕ್ಲಾಸಿಫಿಕೇಶನ್ ಡೈಲಿ ಯೂಸೇಜ್ ವರ್ಸಸ್ ಬಾಟನಿ ಡಿಫರೆಂಟ್. ಸೊ ಸ್ಟೇಟ್ಮೆಂಟ್ ಇಟ್ ಇಸ್ ಇನ್ಕರೆಕ್ಟ್. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಇಸ್ ಲೇಡಿ ಫಿಂಗರ್ ಹ್ಯಾಸ್ ಸೀಡ್ಸ್, thus it is a fruit. Option B is the correct answer. Next question, match the edible parts of plants in column 1 with those in column 2. ಸೊ ಈ ಪ್ರಶ್ನೆ CTET ಸೆಪ್ಟೆಂಬರ್ 2015 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಕಾಲಮ್ ಎ ಮತ್ತು ಕಾಲಮ್ ಬಿ ಕೊಟ್ಟಿದ್ದಾರೆ ನಮಗೆ. ಸೊ ಕಾಲಮ್ ಎ ನಲ್ಲಿ ರೂಟ್ ಇದೆ, ಕಾಲಮ್ ಬಿ ನಲ್ಲಿ ಗ್ರೌಂಡ್ ನಟ್ ಇದೆ, ಕಾಲಮ್ ಎ ನಲ್ಲಿ ಸ್ಟೆಮ್ ಇದೆ, ಕಾಲಮ್ ಬಿ ನಲ್ಲಿ ಆಪಲ್ ಇದೆ. ಸೊ ಕಾಲಮ್ ಎ ನಲ್ಲಿ ಸೀಡ್ ಇದೆ, ಕಾಲಮ್ ಬಿ ನಲ್ಲಿ ಶುಗರ್ ಕೇನ್ ಇದೆ. ಸೊ ಕಾಲಮ್ ಎ ನಲ್ಲಿ ಫ್ರೂಟ್ ಕೊಟ್ಟಿದ್ದಾರೆ, ಕಾಲಮ್ ಬಿ ನಲ್ಲಿ ಕ್ಯಾರೆಟ್ ಕೊಟ್ಟಿದ್ದಾರೆ. ಸೊ ದ ಗಿವನ್ ಚಾಯ್ಸಸ್ ಆರ್ ಹಿಯರ್. ಸೊ ನಾವು ಜಸ್ಟ್ ರೂಟ್. ಸೊ ರೂಟ್ ಅಂದ್ರೆ ಏನು? ಸೊ ಕ್ಯಾರೆಟ್ ಇಟ್ ಈಸ್ ಅನ್ ಎಡಿಬಲ್ ರೂಟ್, ಅಂಡರ್ಗ್ರೌಂಡ್ ಗ್ರೋ ಆಗುತ್ತದೆ ಮತ್ತು ಫುಡ್ ಸ್ಟೋರ್ ಮಾಡುತ್ತದೆ. ಸೊ ಹಾಗಾಗಿ ರೂಟ್ ಇಟ್ ಈಸ್ ಬೆಟರ್ ಮ್ಯಾಚಿಂಗ್ ಕ್ಯಾರೆಟ್. ಓಕೆ, ಸೊ ರೂಟ್ ಇಟ್ ಈಸ್ ಬೆಟರ್ ಮ್ಯಾಚಿಂಗ್ ವಾಟ್ ಇಸ್ ದಟ್? ಕ್ಯಾರೆಟ್. ಸೊ
sugar cane, it is a modified stem. So stem juice sweet ಆಗಿರುತ್ತದೆ. So stem it is edible. So this particular stem it is better matching. So stem it is better matching. What is that? It is better matching sugar cane. Okay, stem it is better matching sugar cane. So next seed. ಸೊ ಇಲ್ಲಿ ಗ್ರೌಂಡ್ ನಟ್ ಆಕ್ಚುಲಿ ಸೀಡ್ ಆಗಿದೆ. ಫ್ರೂಟ್ ಒಳಗಿದ್ದ ಸೀಡ್ ನಾವು ತಿನ್ನುತ್ತೇವೆ. ಸೊ ಹಾಗಾಗಿ ಸೀಡ್ ಇಟ್ ಇಸ್ ಬೆಟರ್ ಮ್ಯಾಚಿಂಗ್. ವಾಟ್ ಇಸ್ ದಾಟ್? ಗ್ರೌಂಡ್ ನಟ್. ಓಕೆ, ಸೊ ದ ನೆಕ್ಸ್ಟ್ ಇಸ್ ಫ್ರೂಟ್. ಸೊ ಯಾವ್ದು ಒಂದು ಉಳಿತು? ಫ್ರೂಟ್. ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಆಪಲ್. ಓಕೆ, ಸೊ ಆಪಲ್ ಇಸ್ ಅ ಟ್ರೂ ಫ್ರೂಟ್, ದಟ್ ಇಸ್ ಸೀಡ್ಸ್ ಒಳಗಿವೆ. ಸೊ ಇಡಿಬಲ್ ಫ್ರೂಟ್ ಕ್ಯಾಟಗರಿಗೆ ಬರುತ್ತದೆ. ಸೊ ದ ಫೈನಲ್ ಕರೆಕ್ಟ್ ಮ್ಯಾಚಿಂಗ್ ಇಟ್ ಈಸ್, ವಾಟ್ ಇಸ್ ದಾಟ್? So root, so it is matching carrot. So stem, it is matching sugar cane. So seed, it is matching groundnut, and fruit, it is matching apple. So now here the correct option it is, what is that? It is D. So that is D, C, A, B. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಇಸ್ ಡಿ, ಸಿ, ಎ, ಬಿ. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಯೂಸ್ಡ್ ಆಸ್ ಅ ಪ್ರಿಸರ್ವೇಟಿವ್? ಸೊ ಈ ಪ್ರಶ್ನೆ CTET ಡಿಸೆಂಬರ್ 2018 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಸೋಡಿಯಂ ಬೆಂಜೋವೇಟ್, ಆಪ್ಷನ್ ಬಿ ಅಮೋನಿಯಂ ಸಲ್ಫೇಟ್, ಆಪ್ಷನ್ ಸಿ ಸೋಡಿಯಂ ಕ್ಲೋರೈಡ್, ಆಪ್ಷನ್ ಡಿ ಕಾಪರ್ ಸಲ್ಫೇಟ್. So sodium benzoate, it is commonly used as a food preservative, especially in juices, jams, sauces and soft drinks. ಇದು ಬ್ಯಾಕ್ಟೀರಿಯಾ ಮತ್ತು ಫಂಗೈ ಗ್ರೋತ್ ಪ್ರಿವೆಂಟ್ ಮಾಡುತ್ತದೆ. ಸೊ ಫುಡ್ ಸ್ಪಾಯಿಲ್ ಆಗುವುದನ್ನು ತಡೆಯುತ್ತದೆ. ಸೊ ದಟ್ಸ್ ವೈ ಫುಡ್ ಇಂಡಸ್ಟ್ರಿನಲ್ಲಿ ಸೋಡಿಯಂ ಬೆಂಜೋವೇಟ್ ವೈಡ್ಲಿ ಯೂಸ್ ಆಗುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಇಸ್ ಸೋಡಿಯಂ ಬೆಂಜೋವೇಟ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? So option B ammonium sulfate wrong. It is mainly used as a fertilizer, food preservative ಅಂತ ಯೂಸ್ ಮಾಡಲ್ಲ. So option C sodium chloride wrong. So salt traditionally preservation ಗೆ ಯೂಸ್ ಆಗುತ್ತೆ, ಬಟ್ ಎಕ್ಸಾಮ್ ಕಾಂಟೆಕ್ಸ್ಟ್ ನಲ್ಲಿ ಕೆಮಿಕಲ್ ಪ್ರಿಸರ್ವೇಟಿವ್ ಅಲ್ಲ. So option D copper sulfate wrong. Copper sulfate it is toxic, ಫಂಗಿಸೈಡ್ ಅಥವಾ ಲ್ಯಾಬ್ ಯೂಸ್ಗೆ ಮಾತ್ರ. ಸೊ ಫುಡ್ ಪ್ರಿಸರ್ವೇಟಿವ್ ಆಗಿ ನಾವು ಯೂಸ್ ಮಾಡಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಸೋಡಿಯಂ ಬೆಂಜೋವೇಟ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಈಸ್ಟ್ ಈಸ್ ಯೂಸ್ಡ್ ಫಾರ್ ದ ಪ್ರೊಡಕ್ಷನ್ ಆಫ್. ಈ ಪ್ರಶ್ನೆ CTET ಡಿಸೆಂಬರ್ 2018 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಕರ್ಡ್, ಆಪ್ಷನ್ ಬಿ ಶುಗರ್, ಆಪ್ಷನ್ ಸಿ ಕಾಮನ್ ಸಾಲ್ಟ್, ಆಪ್ಷನ್ ಡಿ ಆಲ್ಕೋಹಾಲ್. ಸೊ ಈಸ್ಟ್ ಈಸ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಆಲ್ಕೋಹಾಲ್ ಥ್ರೂ ಅ ಪ್ರಾಸೆಸ್ ಕಾಲ್ಡ್ ಫರ್ಮೆಂಟೇಷನ್. ಸೊ ಫರ್ಮೆಂಟೇಷನ್ ಸಮಯದಲ್ಲಿ ಈಸ್ಟ್ ಶುಗರ್ ಅನ್ನು ಆಲ್ಕೋಹಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗೆ ಕನ್ವರ್ಟ್ ಮಾಡುತ್ತದೆ. ಸೊ ಬ್ರೆಡ್ ತಯಾರಿಸುವಲ್ಲಿ, ಬೀರ್, ವೈನ್ ಇಂಡಸ್ಟ್ರಿನಲ್ಲಿ ಈಸ್ಟ್ ಮೇಜರ್ ರೋಲ್ ಆಗಿ ಪ್ಲೇ ಮಾಡುತ್ತದೆ. ಸೊ ಆದ್ದರಿಂದ ಈಸ್ಟ್ ಆಲ್ಕೋಹಾಲ್ ಪ್ರೊಡಕ್ಷನ್ಗೆ ಯೂಸ್ ಆಗುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಆಲ್ಕೋಹಾಲ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ಕರ್ಡ್ ರಾಂಗ್. So curd it is formed by lactobacillus bacteria, yeast alla. So option B sugar wrong. So sugar it is extracted from sugar cane or sugar beet. Yeast sugar produce maduvudilla. So option C common salt wrong. So common salt sea water evaporation ಮೂಲಕ produce ಮಾಡುತ್ತಾರೆ, yeast involvement ಇಲ್ಲ. So ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, that is alcohol. Option D is the correct answer. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ನ್ಯೂಟ್ರಿಯೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ಮಿಲ್ಕ್? ಸೊ ಈ ಪ್ರಶ್ನೆ CTET ಜುಲೈ 2019 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಪ್ರೋಟೀನ್, ವಿಟಮಿನ್ ಸಿ, ವಿಟಮಿನ್ ಎ. ಆಪ್ಷನ್ ಬಿ ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ ಸಿ, ಐರನ್. ಆಪ್ಷನ್ ಸಿ ಪ್ರೋಟೀನ್, ಐರನ್, ವಿಟಮಿನ್ ಡಿ. ಆಪ್ಷನ್ ಡಿ ಪ್ರೋಟೀನ್, ಕ್ಯಾಲ್ಸಿಯಂ, ವಿಟಮಿನ್ ಡಿ. ಸೊ ಮಿಲ್ಕ್ ಇಟ್ ಈಸ್ ರಿಚ್ ಸೋರ್ಸ್ ಆಫ್ ಪ್ರೋಟೀನ್ ವಿಚ್ ಹೆಲ್ಪ್ಸ್ ಇನ್ ಬಾಡಿ ಗ್ರೋತ್ ಅಂಡ್ ರಿಪೇರ್. ಸೊ ಮಿಲ್ಕ್ ನಲ್ಲಿ ಕ್ಯಾಲ್ಸಿಯಂ ಪ್ಲೆಂಟಿ ಇದೆ. ಸೊ ಬೋನ್ಸ್ ಮತ್ತು ಟೀತ್ ಸ್ಟ್ರಾಂಗ್ ಆಗಲು ಹೆಲ್ಪ್ ಮಾಡುತ್ತದೆ. ಆಲ್ಸೋ ಮಿಲ್ಕ್ ಕಂಟೇನ್ಸ್ ವಿಟಮಿನ್ ಡಿ ವಿಚ್ ಹೆಲ್ಪ್ಸ್ ಇನ್ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಇನ್ ಅವರ್ ಬಾಡಿ. ಆದ್ದರಿಂದ ಇಲ್ಲೇನೇನಿದೆ ಇನ್ ಮಿಲ್ಕ್? ಸೊ ಇಟ್ ಕಂಟೇನ್ಸ್ ಪ್ರೋಟೀನ್ ಪ್ಲಸ್ ಕ್ಯಾಲ್ಸಿಯಂ ಪ್ಲಸ್ ವಿಟಮಿನ್
ಡಿ. ಓಕೆ, ಸೊ ಇದು ಏನಿರ್ತದೆ, ಪ್ರೋಟೀನ್, ಕ್ಯಾಲ್ಸಿಯಂ ಅಂಡ್ ವಿಟಮಿನ್ ಡಿ ದೇ ಆರ್ ಪ್ರೆಸೆಂಟ್ ಇನ್ ಮಿಲ್ಕ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಪ್ರೋಟೀನ್, ಕ್ಯಾಲ್ಸಿಯಂ ಅಂಡ್ ವಿಟಮಿನ್ ಡಿ. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ರಾಂಗ್. ಸೊ ಮಿಲ್ಕ್ ಹ್ಯಾಸ್ ಪ್ರೋಟೀನ್ ಅಂಡ್ ವಿಟಮಿನ್ ಎ, ಬಟ್ ವಿಟಮಿನ್ ಸಿ ಮಿಲ್ಕ್ ನಲ್ಲಿ ಆಲ್ಮೋಸ್ಟ್ ಇಲ್ಲ. ಸೊ ಆಪ್ಷನ್ ಬಿ ರಾಂಗ್. ಸೊ ಮಿಲ್ಕ್ ಹ್ಯಾಸ್ ಕಾರ್ಬೋಹೈಡ್ರೇಟ್ಸ್, ಲ್ಯಾಕ್ಟೋಸ್, ಬಟ್ ವಿಟಮಿನ್ ಸಿ ಮತ್ತು ಐರನ್ ಸಿಗ್ನಿಫಿಕೆಂಟ್ ಅಮೌಂಟ್ ಅಲ್ಲಿ ಇಲ್ಲ. ಸೊ ಆಪ್ಷನ್ ಸಿ ರಾಂಗ್. ಪ್ರೋಟೀನ್ ಅಂಡ್ ವಿಟಮಿನ್ ಡಿ ಆರ್ ಪ್ರೆಸೆಂಟ್, ಬಟ್ ಐರನ್ ಮಿಲ್ಕ್ ನಲ್ಲಿ ಸಫಿಶಿಯಂಟ್ ಆಗಿ ಇರೋದಿಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಪ್ರೋಟೀನ್, ಕ್ಯಾಲ್ಸಿಯಂ, ವಿಟಮಿನ್ ಡಿ. ಸೊ ಆಪ್ಷನ್ ಡಿ is the correct answer. Next question, which of the following organisms can prepare their own food by photosynthesis? ಈ ಪ್ರಶ್ನೆ CTET ಜುಲೈ 2019 ನಲ್ಲಿ ಕೇಳಿದ್ದಾರೆ. ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ ಫಂಗೈ, ಆಪ್ಷನ್ ಬಿ ರೈಸೋಬಿಯಂ, ಆಪ್ಷನ್ ಸಿ ವೈರಸ್, ಆಪ್ಷನ್ ಡಿ algae. So algae can prepare their own food by photosynthesis because they contain chlorophyll. ಸೊ ಫೋಟೋಸಿಂಥೆಸಿಸ್ process ನಲ್ಲಿ algae ಸನ್ಲೈಟ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಯೂಸ್ ಮಾಡಿ ಫುಡ್ ಪ್ರಿಪೇರ್ ಮಾಡುತ್ತದೆ. ಆದ್ದರಿಂದ algae ಆರ್ ಆಟೋಟ್ರೋಪಿಕ್ ಆರ್ಗಾನಿಸಮ್ಸ್. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ algae. ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಸೊ ಆಪ್ಷನ್ ಎ ಫಂಗೈ ರಾಂಗ್. ಸೊ ಫಂಗೈ ಲ್ಯಾಕ್ ಕ್ಲೋರೋಫಿಲ್, ಸೊ ಫೋಟೋಸಿಂಥೆಸಿಸ್ ಮಾಡೋದಿಲ್ಲ. ಸೊ ದೇ ಆರ್ ಹೆಟಿರೋಟ್ರೋಪ್ಸ್. ಸೊ ಆಪ್ಷನ್ ಬಿ ರೈಸೋಬಿಯಂ ರಾಂಗ್. ಸೊ ರೈಸೋಬಿಯಂ ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತದೆ, ಫುಡ್ ಫೋಟೋಸಿಂಥೆಸಿಸ್ ಮೂಲಕ ಪ್ರೊಡ್ಯೂಸ್ ಮಾಡುವುದಿಲ್ಲ. ಸೊ ಆಪ್ಷನ್ ಸಿ ವೈರಸ್ ರಾಂಗ್. ವೈರಸ್ ಹ್ಯಾಸ್ ನೋ ಸೆಲ್ಯುಲಾರ್ ಸ್ಟ್ರಕ್ಚರ್, ಫೋಟೋಸಿಂಥೆಸಿಸ್ ಇಂಪಾಸಿಬಲ್. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ algae. ಆಪ್ಷನ್ ಡಿ is the correct answer. Next question, increasing the consumption of which of the following would help you increase the level of carbohydrate in your body? ಸೊ ಈ ಪ್ರಶ್ನೆ CTET 2021 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ ಮೇಸ್, ಆಪ್ಷನ್ ಬಿ ಪಿ, ಆಪ್ಷನ್ ಸಿ ಸೋಯಾಬೀನ್, ಆಪ್ಷನ್ ಡಿ ಗ್ರೌಂಡ್ ನಟ್. ಸೊ ಮೇಸ್ ಅಂದರೆ ಮೆಕ್ಕೆಜೋಳ. ಸೊ ಮೇಸ್ ಇಟ್ ಈಸ್ ಅ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ಮೇನ್ಲಿ ಕಂಟೈನಿಂಗ್ ಸ್ಟಾರ್ಚ್ ವಿಚ್ ಪ್ರೊವೈಡ್ಸ್ ಎನರ್ಜಿ ಟು ದ ಬಾಡಿ. ಸೊ ಮೇಸ್ ತಿನ್ನುವುದರಿಂದ ಕಾರ್ಬೋಹೈಡ್ರೇಟ್ ಲೆವೆಲ್ ಇನ್ಕ್ರೀಸ್ ಆಗುತ್ತದೆ ಬಿಕಾಸ್ ಇಟ್ ಈಸ್ ಅನ್ ಎನರ್ಜಿ ಗಿವಿಂಗ್ ಫುಡ್. ಸೊ ಕಾರ್ಬೋಹೈಡ್ರೇಟ್ ಇಂಟೇಕ್ ಹೆಚ್ಚಿಸಲು ಮೇಸ್ ಕನ್ಸಂಪ್ಷನ್ ಹೆಲ್ಪ್ಫುಲ್ ಆಗುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಮೇಸ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಬಿ ಪಿ ರಾಂಗ್. ಸೊ ಪಿ ಮೇನ್ಲಿ ಪ್ರೊವೈಡ್ಸ್ ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಕಂಟೆಂಟ್ ಕಡಿಮೆ. ಸೊ ಆಪ್ಷನ್ ಸಿ ಸೋಯಾಬೀನ್ ರಾಂಗ್. ಸೊ ಸೋಯಾಬೀನ್ ಇಟ್ ಈಸ್ ರಿಚ್ ಇನ್ ಪ್ರೋಟೀನ್ ಅಂಡ್ ಫ್ಯಾಟ್, ಕಾರ್ಬೋಹೈಡ್ರೇಟ್ ಸೋರ್ಸ್ ಅಲ್ಲ. ಸೊ ಆಪ್ಷನ್ ಡಿ ಗ್ರೌಂಡ್ ನಟ್ ರಾಂಗ್. ಸೊ ಗ್ರೌಂಡ್ ನಟ್ ಹ್ಯಾಸ್ ಹೈ ಫ್ಯಾಟ್ ಅಂಡ್ ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಮೇಜರ್ ನ್ಯೂಟ್ರಿಯೆಂಟ್ ಅಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಮೇಸ್. ಆಪ್ಷನ್ ಎ is the correct answer. Next question, which of the following pairs can be utilized as acid base indicator? ಸೊ ಈ ಪ್ರಶ್ನೆ CTET ಫಸ್ಟ್ ಸೆಟ್ January 2022 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ರೆಡ್ ಕ್ಯಾಬೇಜ್ ಲೀವ್ಸ್ ಅಂಡ್ ಟರ್ಮರಿಕ್, ಆಪ್ಷನ್ ಬಿ ಸಾಲ್ಟ್ ಅಂಡ್ ಟರ್ಮರಿಕ್, ಆಪ್ಷನ್ ಸಿ ಬನಾನಾ ಲೀವ್ಸ್ ಅಂಡ್ ಕ್ಯಾಬೇಜ್ ಲೀವ್ಸ್, ಆಪ್ಷನ್ ಡಿ ಲೆಮನ್ ಜ್ಯೂಸ್ ಅಂಡ್ ಟರ್ಮರಿಕ್. ಸೊ ರೆಡ್ ಕ್ಯಾಬೇಜ್ ಲೀವ್ಸ್ ಅಂಡ್ ಟರ್ಮರಿಕ್. ಸೊ ಇಲ್ಲಿ ಆಪ್ಷನ್ ಎ ಇಟ್ ಈಸ್ ದ ಕರೆಕ್ಟ್ ಆನ್ಸರ್. ವೈ? ಸೊ ರೆಡ್ ಕ್ಯಾಬೇಜ್ ಲೀವ್ಸ್ acts as a natural acid base indicator because they change color in acidic and basic solution. So turmeric also works as an indicator. So base presence ನಲ್ಲಿ yellow to reddish brown color change ಆಗುತ್ತದೆ. So both together they can be utilized as acid base indicator. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ರೆಡ್ ಕ್ಯಾಬೇಜ್ ಲೀವ್ಸ್ ಅಂಡ್ ಟರ್ಮರಿಕ್. ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಬಿ ಸಾಲ್ಟ್ ಅಂಡ್ ಟರ್ಮರಿಕ್ ರಾಂಗ್. ಸೊ ಸಾಲ್ಟ್ ನ್ಯೂಟ್ರಲ್ ಸಬ್ಸ್ಟೆನ್ಸ್ ಆಗಿದೆ, ಇಂಡಿಕೇಟರ್ ಬಿಹೇವಿಯರ್ ಶೋ ಮಾಡುವುದಿಲ್ಲ. ಸೊ ಆಪ್ಷನ್ ಸಿ ಬನಾನಾ ಲೀವ್ಸ್ ಅಂಡ್ ಕ್ಯಾಬೇಜ್ ಲೀವ್ಸ್ ರಾಂಗ್. ಸೊ ಬನಾನಾ ಲೀವ್ಸ್ ಇಂಡಿಕೇಟರ್ ಅಲ್ಲ, ಕಲರ್ ಚೇಂಜ್ ಪ್ರಾಪರ್ಟಿ ಆಗೋದಿಲ್ಲ. ಸೊ ಆಪ್ಷನ್ ಡಿ ಲೆಮನ್ ಜ್ಯೂಸ್ ಅಂಡ್ ಟರ್ಮರಿಕ್ ರಾಂಗ್. ಸೊ ಲೆಮನ್ ಜ್ಯೂಸ್ ಆಲ್ರೆಡಿ ಆಸಿಡ್ ಆಗಿದೆ, ಇಂಡಿಕೇಟರ್ ಆಗಿ ಯೂಸ್ ಮಾಡುವುದಿಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ರೆಡ್ ಕ್ಯಾಬೇಜ್ ಲೀವ್ಸ್ ಅಂಡ್ ಟರ್ಮರಿಕ್. ಆಪ್ಷನ್ ಎ is the correct answer. Next question, Rita wanted to store pickles in a container
The best container for this purpose can be. ಸೊ ಈ ಪ್ರಶ್ನೆ CTET ಫಸ್ಟ್ ಸೆಟ್ January 2022 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಅಲ್ಯೂಮಿನಿಯಂ, ಆಪ್ಷನ್ ಬಿ ಗ್ಲಾಸ್, ಆಪ್ಷನ್ ಸಿ ಕಾಪರ್, ಆಪ್ಷನ್ ಡಿ ಬ್ರಾಸ್. So glass containers are the best for storing pickles because they are chemically inert and do not react with acid present in the pickles. ಸೊ ಪಿಕಲ್ಸ್ ಅಸಿಡಿಕ್ ಆಗಿರುತ್ತದೆ, ಗ್ಲಾಸ್ ಜೊತೆಗೆ ರಿಯಾಕ್ಷನ್ ಆಗುವುದಿಲ್ಲ. ಸೊ ಟೇಸ್ಟ್ ಮತ್ತು ಕ್ವಾಲಿಟಿ ಸೇಫ್ ಇರುತ್ತದೆ. ಆದ್ದರಿಂದ ಪಿಕಲ್ ಸ್ಟೋರೇಜ್ಗೆ ಗ್ಲಾಸ್ ಕಂಟೈನರ್ ಇಟ್ ಇಸ್ ದ ಬೆಸ್ಟ್ ಚಾಯ್ಸ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಇಸ್ ಗ್ಲಾಸ್. ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ಅಲ್ಯೂಮಿನಿಯಂ ರಾಂಗ್. ಸೊ ಪಿಕಲ್ ಅಸಿಡ್ ಅಲ್ಯೂಮಿನಿಯಂ ಜೊತೆ ರಿಯಾಕ್ಟ್ ಆಗುತ್ತದೆ, ಹಾರ್ಮ್ಫುಲ್ ಕಂಪೌಂಡ್ಸ್ ಫಾರ್ಮ್ ಆಗಬಹುದು. ಸೊ ಆಪ್ಷನ್ ಸಿ ಕಾಪರ್ ರಾಂಗ್. ಸೊ ಕಾಪರ್ ಅಸಿಡಿಕ್ ಫುಡ್ ಜೊತೆಗೆ ರಿಯಾಕ್ಷನ್ ಮಾಡಿ ಟಾಕ್ಸಿಕ್ ಸಾಲ್ಟ್ಸ್ ಫಾರ್ಮ್ ಮಾಡುತ್ತದೆ. ಸೊ ಆಪ್ಷನ್ ಡಿ ಬ್ರಾಸ್ ರಾಂಗ್. ಸೊ ಬ್ರಾಸ್ ಕಂಟೈನ್ಸ್ ಕಾಪರ್, ಸೊ ಅಸಿಡ್ ರಿಯಾಕ್ಷನ್ ರಿಸ್ಕ್ ಇರುತ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಇಸ್ ಗ್ಲಾಸ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ಅಸರ್ಷನ್ ರೀಸನ್. ಈ ಪ್ರಶ್ನೆ CTET ಫಸ್ಟ್ ಸೆಟ್ January 2022 ನಲ್ಲಿ ಕೇಳಿದ್ದಾರೆ. ಸೊ ಅಸರ್ಷನ್ ಎ, that is cellulose rich food substances are good source of roughage for human beings. So reason R1, cellulose gets absorbed and converted into fibers during digestion. So reason R2, the cellulose digesting bacteria convert cellulose into fibers. So options ಈ ರೀತಿ ಇದೆ. ಆಪ್ಷನ್ ಎ is true and R1 is correct explanation for A. So option B, A is true and R2 is correct explanation for A. Option C, A is false and R1 is true. Option D, A is false and R2 is true. So assertion A is true. So cellulose rich food substances like vegetables and fruits are good sources of roughage. So cellulose human body digest ಮಾಡುವುದಿಲ್ಲ, but it helps in proper bowel movement and digestion. So reason R2, so that is also true as per exam context. So our intestine contains cellulose digesting bacteria, so which help in breaking down cellulose and maintain fiber, that is roughage function in digestion. So roughage role digestion smooth ಆಗಲು help ಮಾಡುತ್ತದೆ. So reason that is R1, it is false. Cellulose does not get absorbed or converted into fibers during digestion. It remains undigested. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, that is A is true and R2 it is correct explanation for A. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ what is that? Option B is the correct answer. So why other options are wrong here? Option A wrong. R1 it is incorrect. Cellulose absorb ಆಗುವುದಿಲ್ಲ. So option C wrong. Assertion true ಇದೆ, false ಅಲ್ಲ. So option D wrong. Assertion false ಅಲ್ಲ. Cellulose roughage good source ಆಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಓಕೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋವಿಂಗ್ ಪ್ಲಾಂಟ್ ಡಿಸೀಸಸ್ ಆರ್ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ? ಸೊ ಈ ಪ್ರಶ್ನೆ CTET January 2024 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟ್ ರಸ್ಟ್ ಆಫ್ ವೀಟ್ ಅಂತ ಕೊಟ್ಟಿದ್ದಾರೆ, ಸೆಕೆಂಡ್ ಸಿಟ್ರಸ್ ಕ್ಯಾಂಕರ್ ಅಂತ ಕೊಟ್ಟಿದ್ದಾರೆ, ಥರ್ಡ್ ಯೆಲ್ಲೋ ವೇನ್ ಮೊಸೈಕ್ ಆಫ್ ಭಿಂಡಿ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಓನ್ಲಿ 2, ಆಪ್ಷನ್ ಬಿ 2 and 3, ಆಪ್ಷನ್ ಸಿ ಓನ್ಲಿ 3, ಆಪ್ಷನ್ ಡಿ 1 and 2 ಅಂತ ಕೊಟ್ಟಿದ್ದಾರೆ. ಸೊ ಸಿಟ್ರಸ್ ಕ್ಯಾಂಕರ್ ಇಟ್ ಈಸ್ ಅ ಬ್ಯಾಕ್ಟೀರಿಯಲ್ ಡಿಸೀಸ್. ಸೊ ಸಿಟ್ರಸ್ ಕ್ಯಾಂಕರ್ it is a bacterial disease which is caused by Xanthomonas bacteria. So which is caused by Xanthomonas bacteria. So it affects citrus plants like lemon and orange. So leaf, stem, fruit ಮೇಲೆ brown lesions ಬರುತ್ತದೆ. So among given diseases only citrus canker it is just bacterial. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, that is only 2. Why other options are wrong here? So first rust of wheat ಅಂತ ಕೊಟ್ಟಿದ್ದಾರೆ, that is wrong. So rust of wheat it is caused by fungi, bacteria ಅಲ್ಲ. So ಅಲ್ಲಿ yellow vein mosaic of bindi ಅಂತ ಕೊಟ್ಟಿದ್ದಾರೆ, third. So it is wrong. This disease is caused by virus transmitted by white fly. So bacteria ಅಲ್ಲ. So option B 2 and 3 ಅಂತ ಕೊಟ್ಟಿದ್ದಾರೆ, wrong. So viral disease ಆಗಿರುವುದರಿಂದ pair correct ಅಲ್ಲ.
ಸೊ ಅಲ್ಲಿ ಡಿ 1 and 2 ಅಂತ ಕೊಟ್ಟಿದ್ದಾರೆ, ರಾಂಗ್. ಸೊ 1 ಇಟ್ ಇಸ್ ಫಂಗಲ್ ಡಿಸೀಸ್, ಬ್ಯಾಕ್ಟೀರಿಯಲ್ ಕಾಸ್ ಅಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಇಸ್ ಓನ್ಲಿ 2, ದಟ್ ಇಸ್ ಸಿಟ್ರಸ್ ಕ್ಯಾಂಕರ್, ಇಟ್ ಇಸ್ ಜಸ್ಟ್ ಕಾಸ್ಡ್ ಬೈ ಝಾಂಥೋಮೋನಾಸ್ ಬ್ಯಾಕ್ಟೀರಿಯಾ. ಹಾಗಾಗಿ ಬ್ಯಾಕ್ಟೀರಿಯಲ್ ಡಿಸೀಸ್ ಇಟ್ ಇಸ್ ನಥಿಂಗ್ ಬಟ್ ಆಪ್ಷನ್ ಎ, ದಟ್ ಇಸ್ ಓನ್ಲಿ 2. ಸೊ ಫ್ರೆಂಡ್ಸ್, ಇವತ್ತಿನ ಸೆಷನ್ ಮೂಲಕ ಫುಡ್ ಸೋರ್ಸಸ್, ಕಾಂಪೊನೆಂಟ್ಸ್ ಅಂಡ್ ಕ್ಲೀನಿಂಗ್ ಟಾಪಿಕ್ ನ PYQ ಸೀರೀಸ್ ಕಂಪ್ಲೀಟ್ ಆಯಿತು. ಇದು ಪಾರ್ಟ್ 3 ಮತ್ತು ಲಾಸ್ಟ್ ಪಾರ್ಟ್. ಇಲ್ಲಿ CTET ಪೇಪರ್ 2 PYQ ಸಾಲ್ವ್ ಮಾಡಿ ಫುಲ್ ಕ್ಲಾರಿಟಿ ಬಂದಿದೆ. ಸೊ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಪ್ರಾಕ್ಟೀಸ್ ಅಂದರೆ ಎಕ್ಸಾಮ್ ಪ್ಯಾಟರ್ನ್ ಕ್ಲಿಯರ್ ಆಗುತ್ತೆ, ಕಾನ್ಸೆಪ್ಟ್ಸ್ ಅಪ್ಲಿಕೇಶನ್ ಇಂಪ್ರೂವ್ ಆಗುತ್ತೆ, ಕಾನ್ಫಿಡೆನ್ಸ್ ಅಂಡ್ ಸ್ಕೋರಿಂಗ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಸೊ ಮುಂದಿನ ಸೆಷನ್ ನಲ್ಲಿ ನಾವು ನೆಕ್ಸ್ಟ್ CTET ಸೈನ್ಸ್ ಟಾಪಿಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ಸೀರೀಸ್ ಹೆಲ್ಪ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಅಪ್ಕಮಿಂಗ್ ಟಾಪಿಕ್ಸ್ ಮಿಸ್ ಆಗಬಾರ್ದಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಫಾರ್ CTET 2026. Stay consistent, success is yours. Thank you for watching Science Pathashala.